ಡಾಕ್ಟರ್ ಸೈಯದ್, ಈಗ ನೋಡಿ ಡಿಸ್ಟ್ರಾಕ್ಷನ್ಗೆ ಮುಂಚೆ ಥರ ಮನೇಲಿ ಇಲಿ ಬರಲ್ಲ, ಚಂದ್ರನ್ ತೋರಿಸ್ಕೊಂಡು ಊಟ ಮಾಡ್ಸೋಕ್ಕೆ ಆಚೆ ಕರ್ಕೊಂಡು ಹೋಗೋಕ್ಕೆ ಪೊಲ್ಯೂಷನ್ನು, ನಡು ರಸ್ತೆನೋ, ಅಪಾರ್ಟ್ಮೆಂಟು, ಅಟ್ಲೀಸ್ಟ್ ಅಜ್ಜ ಅಜ್ಜಿ ಅನ್ನೋ ಬಾಂಡಿಂಗ್ ಇದ್ದಿದ್ರಾದ್ರೂ ಪ್ರಾಬಬ್ಲಿ ಅದು ಒಂಥರ ಡಿಸ್ಟ್ರಾಕ್ಷನು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಗಳು. ಸೊ ಹೌ ಟು ಡಿಸ್ಟ್ರಾಕ್ಟ್ ಕಿಡ್ಸ್ ಅಂದರೆ ಊಟ ಮಾಡಿಸುವಾಗ ಮೊಬೈಲ್ ಅಲ್ದಲ್ಲೇ ಬೇರೆ ಏನು ಆಪ್ಷನ್ನು ಅಂತ. ನಾನು ಮಾತು ಹೇಳ್ತೀನಿ ನಿಮಗೆ. ನಾವು ವೆನ್ ವಿ ಗ್ರಿವ್, ನಾವು ನಮ್ಮ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್, ಅವಾಗ ಇದಿರಲಿಲ್ಲ ತಾನೆ. ಅವಾಗ ಟೆಕ್ನಾಲಜಿ, ಈ ಹ್ಯಾಂಡ್ಸೆಟ್, ಮೊಬೈಲ್ ಫೋನ್ಸ್ ಇರಲಿಲ್ಲ. ಆವಾಗ ಏನೋ ತೋರಿಸಿ ಏನೋ ಮಾಡ್ತಿದ್ರು. ಈಗ ಪ್ರಪಂಚಕ್ಕೆ ಬಂದ ಮೇಲೆ ಮಗುಗೆ ಆ ಗ್ಯಾಜೆಟ್ ಇದೆ, ಮೊಬೈಲ್ ಇದೆ, ಟಿ ವಿ ಇದೆ ಅಂತ ಹೇಳಿದ್ದವ್ರು ಯಾರು? ನಾವೇ. ಓಕೆ, ಸೊ ಡಸ್ ದಟ್ ಮೀನ್ ದಟ್ ವಿ ಶುಡ್ ಡೂ ಅವೇ ವಿತ್ ಆಲ್ ದ ಗ್ಯಾಜೆಟ್ಸ್? ನಾಟ್ ಪಾಸಿಬಲ್. ನಮ್ಮ ಲೈಫ್ ಇದೆ, ರೈಟ್? ನಾನು ಹೇಳೋದೇನೆಂದರೆ, ನೀವು ಅರ್ಥ ಮಾಡ್ಕೋಬೇಕು, ಮಗುಗೆ ಕ್ಯೂರಿಯಾಸಿಟಿ ಇರ್ತದೆ. ಮಗು ವಾಂಟ್ಸ್ ಟು ಎಕ್ಸ್ಪ್ಲೋರ್ ಥಿಂಗ್ಸ್. ಅದು ಬೇಕು, ಇದು ಬೇಕು, ಅದು ಬೇಕು ಅಂತ ನೀವೊಂದು ಬೌಂಡ್ರಿ ಸೆಟ್ ಮಾಡಬೇಕು. ಈಗ ಒಂದು ಸಲ ನಾನು ಇಂಟ್ರಡ್ಯೂಸ್ ಮಾಡಿಬಿಟ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ, ಮಂಕಿ ಸಿ ಮಂಕಿ ಡೂ ಅಂದರೆ ಏನು? ನೀವು ಹೋದರೆ ಕೋತಿಗಳಿಗೆ ಕಾರಣ ನೋಡಿದ್ರೆ ಇನ್ನೊಂದು ಕೋತಿ ಮಾಡ್ದಂಗೆ ಏನು ಮಾಡ್ತೀವಿ. ಸೊ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳು 24/7 ರೆಕಾರ್ಡ್ ಮಾಡ್ತಾ ಇದ್ದಾರೆ. ನಾನು ಕೇಳೋದು ಪೇರೆಂಟ್ಸಿಗೆ, ಹೂ ಆರ್ ದ ರೋಲ್ ಮಾಡೆಲ್ಸ್ ಆಫ್ ಯುವರ್ ಚೈಲ್ಡ್? 24 ಗಂಟೆ ನಿನ್ನ ಮಗುಗೆ ಯಾರು ನೋಡ್ತಾ ಇರ್ತಾರೆ? ಯಾರಿಗೆ ನೋಡ್ತಾ ಇರುತ್ತೆ? ಪೇರೆಂಟ್ಸ್ ತಾನೆ.